ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನೋಡ್ತಾ ಇದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ RCB ಪ್ಲೇಯಿಂಗ್ 11 2025ಗೆ ಹೆಂಗಿರ್ಬೋದು ಅಂತ ಇವಾಗ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ನಮ್ಮ RCB ಪ್ಲೇಯಿಂಗ್ 11 ಅಲ್ಲಿ ಪಕ್ಕ ಈ ಸಲ ಕ್ಯಾಪ್ಟನ್ ಆಗೋದು ನಮ್ಮ RCBಗೆ ನಮ್ಮ ಕಿಂಗ್ ಕೊಹ್ಲಿ. ಕಿಂಗ್ ಕೊಹ್ಲಿ ಬಿಟ್ರೆ ಇನ್ಯಾವ ಪ್ಲೇಯರು ಆ ಲಿಸ್ಟ್ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಯಾವ ಪ್ಲೇಯರ್ಗೂ ಸಹ ಕ್ಯಾಪ್ಟನ್ಶಿಪ್ ಕೊಡೋ ಅಂತ ಕೇಪಬಿಲಿಟಿ ಇಲ್ವೇ ಇಲ್ಲ. ಅದಕ್ಕೋಸ್ಕರ ನಿಭಾಯಿಸೋ ಅಂತ ಇರೋದು ಅಂದ್ರೆ ನಮ್ ಕಿಂಗ್ ಕೊಹ್ಲಿ ಒಬ್ರೆ. ಅದಕ್ಕೋಸ್ಕರ ಈ ಸಲ RCB ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಕಿಂಗ್ ಕೊಹ್ಲಿನ ಮತ್ತೆ ಕ್ಯಾಪ್ಟನ್ಶಿಪ್ಗೆ ವಾಪಸ್ ತರಬೇಕು ಅಂತ. ಅದು ಸುಮಾರು ವರ್ಷಗಳ ನಂತರ ಕ್ಯಾಪ್ಟನ್ಶಿಪ್ ನ ಬಿಟ್ಟು ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ಶಿಪ್ ಬರ್ತಾ ಇರೋದು ನಮ್ಮ ಅಭಿಮಾನಿಗಳ ತುಂಬಾ ಖುಷಿ ಆಯ್ತದೆ. ಅದು ನಮ್ಮ ಕೊಹ್ಲಿನ ಕ್ಯಾಪ್ಟನ್ಶಿಪ್ ಅಲ್ಲಿ ಮತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರ ನಮ್ಮ RCBದು ಪ್ಲೇಯಿಂಗ್ 11 2025ಗೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ 2025ಗೆ ಪ್ಲೇಯಿಂಗ್ 11 ಈ ತರ ಇದ್ರೆ ಬೆಂಕಿ ಗುರು. ನಮ್ಮ ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ ಆಗಿರುತ್ತೆ. ಹಾಗೆ ನಮ್ಮ ಪ್ಲೇಯಿಂಗ್ 11 ನ ಈ ತರ ಆಡಿಸ್ಕೋಬಹುದು. ಇವಾಗ ನೋಡ್ತಾ ಇರ್ಬೋದು, ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ, ಕ್ರಿಸ್ ಶಾಲ್ಟ್, ಹಾಗೆ ರಜತ್ ಪಟಿದಾರ್, ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್ ಹಾಗೂ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ ಹಾಗೂ ಜೋಶ್ ಹೆಜಲ್ವುಡ್, ಹಾಗೆ ಯಶ್ ದಯಾಳ್. ಇದು ಪ್ಲೇಯಿಂಗ್ 11 ಬೆಂಕಿ ಆಗೈತೆ. ಇಷ್ಟು ಜನನ ಪ್ಲೇಯಿಂಗ್ 11 ಅಲ್ಲಿ ಆಡ್ಸಿದ್ರೆ ನಮ್ಮ ಟೀಮ್ ನೋಡಿದ್ರೆ ಸ್ಟ್ರಾಂಗೆಸ್ಟ್ ಆಗಿ ಕಾಣಿಸ್ತದೆ. ಇದು ನಮ್ಮ RCBದು ಪ್ಲೇಯಿಂಗ್ 11. ಇದು ನನ್ನ ಅನಿಸಿಕೆ ಪ್ರಕಾರ ಪ್ಲೇಯಿಂಗ್ 11 ಈ ತರ ಇರುತ್ತೆ ಅಂತ. ಆದ್ರೆ ಅವಾಗ IPL ಸ್ಟಾರ್ಟ್ ಆದಾಗ ಪ್ಲೇಯಿಂಗ್ 11 ಯಾವ ತರ ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಅದಕ್ಕೋಸ್ಕರ ನಾವು IPL ಗೋಸ್ಕರನೇ ವೆಯ್ಟ್ ಮಾಡ್ಬೇಕು. ಅದು ಅಲ್ಲದೆ ವುಮೆನ್ಸ್ IPL ಆದ್ಮೇಲೆ ನಮ್ಮ ಮೆನ್ಸ್ IPL ಸ್ಟಾರ್ಟ್ ಆಗೋದು. ಆದ್ರೆ ನಮ್ಮ ಮೆನ್ಸ್ IPL ಗಿರೋಷ್ಟು ಕ್ರೇಜ್ ಗುರು ಯಾವುದೇ ರೀತಿ ಹೊರಗಡೆ ದೇಶದಲ್ಲಿ ನಡೆಯುವಂತ ಯಾವುದೇ ಶೋಗೂ ಸಹ ಇದು ಇಲ್ಲ. ಬಿಗ್ ಬ್ಯಾಶ್ ಅದಕ್ಕೂ ಅಷ್ಟು ಪಾಪ್ಯುಲರ್ ಇಲ್ಲ. ಆದ್ರೆ ನಮ್ಮ ಇಂಡಿಯಾದಲ್ಲಿ ನಡೆಯೋ ಬಿಲಿಯನ್ IPL ಅಂದ್ರೆ ಇದೇನೆ. ದುಡ್ಡು ಮಾಡಿ ಇಟ್ಬಿಡ್ತಾರೆ ಗುರು. ಇದಂತೂ ಬೆಂಕಿ. ಅದಕ್ಕೋಸ್ಕರ IPL ಗೆ ಯಾವನ್ ಬಿಡ್ ಆಯ್ತಾನೋ ಅವನಂತೂ ಬೆಂಕಿಯಾಗಿರ್ತಾನ ಗುರು. ಆದ್ರೆ ಈ ಸಲ ನಮ್ಮ RCB ಕಪ್ ಗೆಲ್ಲೇಬೇಕು. ಅದು 2025. ಅದು ಅಲ್ಲದೆ ನಮ್ಮ ಕೊಹ್ಲಿ 18 ವರ್ಷ ಆಡಿರೋದು ಒಂದೇ ಟೀಮ್, ಅದು ನಮ್ಮ RCBಗೆ ಮಾತ್ರ. ಯಾವುದೇ ಪ್ಲೇಯರು ಸಹ ಯಾವುದೇ ಒಂದು ಫ್ರಾಂಚೈಸಿಗೆ ಆಡೇ ಇಲ್ಲ ಇಷ್ಟು ವರ್ಷ. ಅದು ಕಂಟಿನ್ಯೂಟಿ ಆಗಿ 18 ವರ್ಷ ಆಡಿರೋದಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಒಬ್ರೆ. ಅದಕ್ಕೋಸ್ಕರನಾದ್ರೂ ಈ ಸಲ ನಮ್ಮ ಕಿಂಗ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಇಂದ ಕಪ್ ನ ಗೆದ್ಬಿಟ್ರೆ ಫ್ಯಾನ್ಸ್ಗಳಂತೂ ಎತ್ತಿ ಮೆರೆಸ್ಬಿಡ್ತಾರೆ ಗುರು. ಏನ್ ಖುಷಿ, ಏನ್ ಜೋಶು. ಅದು ಅಲ್ಲದೆ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ, ಅವತ್ತು ಏನಾದ್ರೂ ಫೈನಲ್ ಎಲ್ಲಿ ನಡೀತದೆ ಅಂತ ಗೊತ್ತಿಲ್ಲ. ಆದ್ರೆ ಫೈನಲ್ ನಡೆದಾದ್ಮೇಲೆ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಂದೇ ಬರ್ತಾರೆ. ಬಂದಾಗ ನೋಡಿ ಕ್ರೇಜು. ಆ ಕ್ರೇಜ್ ನ ಯಾವ ಫ್ರಾಂಚೈಸಿ ಅಲ್ಲ, ಯಾವ ಟೀಮ್ ಇಂದನೂ ಆತರ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಹಂಗಿರುತ್ತೆ ನಮ್ಮ RCBದು ಗೆಲುವಿನ ಕೇಕೆ. ಆದ್ರೆ ಇದನ್ನೆಲ್ಲ ನಾವು ಅನುಭವಿಸಕ್ಕೆ ನಮ್ಮ RCB ಕಪ್ ಗೆಲ್ಬೇಕಲ್ವಾ. ನೋಡೋಣ, ಕಪ್ ಗೆಲ್ಲಿ. ಈ ತರ ಮಾಡ್ಬೇಕು ಅಂತ ನಮಗೂ ಆಸೆ. ಆದ್ರೆ ಈ ತರ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರೆ ನಾ ಬರೀ ಕನ್ಸ್ ಕಾಣದೇ ಆಗೋಗಿದೆ. ನನ್ಸ್ ಯಾವತ್ತೂ ಆಗೇ ಇಲ್ಲ. ಸುಮಾರು ಸಲ ಫೈನಲ್ ಹೋಗಿದೀವಿ. ಅದು ಅಲ್ಲದೆ 2016 ಗುರು, ಅದಂತೂ ಮರೆಯಕ್ಕೆ ಸಾಧ್ಯ ಇಲ್ಲ. ನನ್ನ ಮಗಂದು ಎಲ್ಲಾ ಮ್ಯಾಚ್ ನ ಸೋತ್ ಬಿಡ್ತಾರೆ. ಅಂತ ಮ್ಯಾಚ್ ಇಲ್ಲ, ಫಿಕ್ಸ್ ಆಗ್ಬಿಟ್ಟಿರ್ತೀವಿ ಗುರು. 2016 ನಮ್ಮ RCB ಪಕ್ಕ ಗೆಲ್ತು ಅಂತ. ಅದು ಅಲ್ದೆ ವಿರಾಟ್ ಕೊಹ್ಲಿ ಗೇಲು ಆಡ್ತಾರೆ. ಏನ್ ಆಡೋದು, 150 ಗಂಟೆ ಹೊಡಿತಾರೆ. ಅದಾದ್ಮೇಲೆ ಗುರು ಅವ್ರಿಬ್ರು ಔಟ್ ಆಗಿಟ್ನೆ ಎಲ್ಲ ತಟಪಟ ಅಂತ ಔಟ್ ಆಗೋಯ್ತಾರೆ. ಅವಾಗ ನಮ್ಮ RCB ಸೋತೆ ಬಿಡ್ತಾರೆ. ಅದೊಂದು ಆ ಸೀಸನ್ ಆರಂಭ ಕಪ್ ಗೆಲ್ಬೋದಿತ್ತು. ನಮ್ ಕೊಹ್ಲಿ ಅವತ್ತು ಹೈಯೆಸ್ಟ್ ರನ್ನರ್ 2016 ಅಲ್ಲಿ. ಅದು ಅಲ್ಲದೆ 973 ರನ್ನು IPL ಸೀಸನ್ ಅಲ್ಲಿ, ಇಡೀ IPL ಸೀಸನ್ ಅಲ್ಲಿ ಬೆಂಕಿಯಾಗಿ ಆಡಿರ್ತಾರೆ. ಅವಾಗ 500 ಹೊಡೆದಿರ್ತಾರೆ. ಆದ್ರೆ ಈ ಸಲ IPL ಅಲ್ಲಿ ಯಾವ ತರ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದೇ ರೀತಿ ಆದ್ರೆ ಇನ್ನ ಖುಷಿ. ನಮ್ಗೆ ಈ ಸಲ ಕಪ್ ಗೆದ್ಕೊಟ್ರೆ ಇನ್ನ ನಮಗೆ ಎಷ್ಟು ಖುಷಿ ಆಯ್ತದಂದ್ರೆ ಅಷ್ಟಿಷ್ಟಿಲ್ಲ. ಏನ್ ಮಾಡೋದಂತ ಗೊತ್ತಿಲ್ಲ. ಆದ್ರೆ ನಮ್ಮ ಕಿಂಗ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಅಲ್ಲಿ ಗೆಲ್ಲಿ ಅಂತ ನಮ್ಮ ಆಸೆಯ. ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.